ನಮಸ್ತೆ. ನಾನು ನಂದೀಶ ಬಿ. 16 ಕನ್ನಡ ವ್ಯಾಕರಣ ಸಂಬಂಧಪಟ್ಟಂತೆ ಭಾಷೆಯ ಉಗಮ, ರಚನೆ ಮತ್ತು ಮೂಲಾಕ್ಷರಗಳ ಸಂಪೂರ್ಣ ಪರಿಚಯವನ್ನು ಹಂತ ಹಂತವಾಗಿ ಮಾಡಿಕೊಳ್ಳಲು ನಿಮ್ಮ ಮುಂದೆ ನಾನಿದ್ದೇನೆ. ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯ ಮೂಲಕ ಮೊದಲನೆಯ ವಿಡಿಯೋವನ್ನು ನಾನು ನಿಮಗೆ ಬೋಧಿಸಲಿದ್ದೇನೆ. ವರ್ಣ ಎಂದರೆ ಅಕ್ಷರ, ಮಾಲೆ ಅಂದರೆ ಕ್ರಮವಾಗಿ ಜೋಡಿಸಿದ ಹಾರ ಎನ್ನಬಹುದು. ಎಲ್ಲ ಭಾಷೆಗಳಲ್ಲಿ ಇರುವಂತೆಯೇ ಕನ್ನಡದಲ್ಲಿಯೂ ವರ್ಣಮಾಲೆ ಅಂದರೆ ಅಕ್ಷರಗಳ ಮಾಲೆಯನ್ನು ಜೋಡಿಸಲಾಗಿದೆ. ಅ ಇಂದ ಳ ವರೆಗೆ ಇರುವ 49 ಅಕ್ಷರಗಳು ಕನ್ನಡ ವರ್ಣಮಾಲೆಯ ಅಕ್ಷರಗಳಾಗಿವೆ. ಅಧ್ಯಯನದ ದೃಷ್ಟಿಯಿಂದ ಈ 49 ಅಕ್ಷರಗಳನ್ನು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳೆಂದು 3 ವಿಭಾಗ ಕ್ರಮಗಳನ್ನಾಗಿ ಮಾಡಿಕೊಳ್ಳಬಹುದು. ಮೊದಲಿಗೆ ಸ್ವರಗಳ ವಿಚಾರವನ್ನು ನೋಡೋಣ. ಸ್ವತಂತ್ರವಾಗಿ, ಸರಳವಾಗಿ, ಸ್ಪಷ್ಟವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ 13 ಸ್ವರಾಕ್ಷರಗಳಿವೆ. ಅ ಇಂದ ಔ ವರೆಗಿನ 13 ಅಕ್ಷರಗಳನ್ನು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಎಂದು ವಿಂಗಡಿಸಬಹುದಾಗಿದೆ. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಸುಲಭವಾಗಿ ಉಚ್ಚರಿಸುವ ಸ್ವರಗಳನ್ನು ಹ್ರಸ್ವಸ್ವರ ಎನ್ನುತ್ತೇವೆ. ಅ, ಇ, ಉ, ಋ, ಎ, ಓ ಇವು ಹ್ರಸ್ವಸ್ವರಗಳು. ಹಾಗೆಯೇ ಆ, ಈ, ಉ, ಎ, ಐ, ಓ, ಔ ಎಂಬ 7 ಸ್ವರಗಳು ದೀರ್ಘ ಸ್ವರಗಳಾಗಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ, 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುವುದಾದರೆ, ಇನ್ನು ಪ್ಲುತಸ್ವರ ಎಂಬ ಯಾವುದೇ ಅಕ್ಷರಗಳು ಇರುವುದಿಲ್ಲ. ಆದರೂ 2 ಮಾತ್ರೆಗಿಂತ ಹೆಚ್ಚು ಕಾಲಾವಧಿಯಲ್ಲಿ ಯಾವುದಾದರೂ ಸ್ವರವನ್ನು ಉಚ್ಚರಿಸಿದರೆ ಅದನ್ನು ಪ್ಲುತ ಎಂದು ಗುರುತಿಸಲಾಗುವುದು. ಗೀತಗಾಯನದ ಸಂದರ್ಭದಲ್ಲಿ, ಭಾವೋದ್ವೇಗದ ಸಂದರ್ಭದಲ್ಲಿ ಇವುಗಳ ಬಳಕೆಯುಂಟು. ಇವುಗಳನ್ನು ಸಾಹಿತ್ಯದ ನಡುವೆ ಗುರುತಿಸಲು ಎಸ್ ಎಂಬ ಇಂಗ್ಲಿಷ್ ಅಕ್ಷರದ ಮಾದರಿಯಲ್ಲಿ ಹೋಲುವ ಒಂದು ಸಂಕೇತವನ್ನು ನೀಡಲಾಗುತ್ತದೆ. ಪ್ಲುತ ಸ್ವರಕ್ಕೆ ಉದಾಹರಣೆ ಅಣ್ಣ, ರಂಗ. ಈ 2 ಪದಗಳನ್ನು ಉಚ್ಚಾರ ಮಾಡುವಾಗ ಕಡೆಯ ಸ್ವರವನ್ನು 2 ಮಾತ್ರೆಗೂ ಹೆಚ್ಚಾಗಿ ಎಳೆಯಲಾಗಿತ್ತು. ಇದೇ ಪ್ಲುತ. ಇನ್ನು ವ್ಯಂಜನದ ವಿಚಾರವನ್ನು ನೋಡುವುದಾದರೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಾಕ್ಷರಗಳಿವೆ. ಅವುಗಳನ್ನು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಎಂದು ವಿಂಗಡಿಸಲಾಗುತ್ತದೆ. ಅಕ್ಷರಗಳ ಉತ್ಪತ್ತಿಯ ಆಧಾರದ ಮೇಲೆ, ಅಂದರೆ ಉಚ್ಚಾರಣಾ ಸ್ಥಾನಗಳ ಆಧಾರದ ಮೇಲೆ 5 ವರ್ಗಗಳಾಗಿ ವಿಂಗಡಿಸಬಹುದಾದಂತಹ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಈ 5 ವರ್ಗಗಳಲ್ಲಿಯೂ 5 ಅಕ್ಷರಗಳಿರುತ್ತವೆ. ಅವುಗಳಲ್ಲಿ ಮೊದಲನೆಯ ಮತ್ತು 3ನೆಯ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳಾಗಿದ್ದರೆ, ಪ್ರತಿ ವರ್ಗದ 2 ಮತ್ತು 4ನೆಯ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳಾಗಿರುತ್ತವೆ. ಇನ್ನು
ಐದನೆಯ ಅಕ್ಷರವು ಅನುನಾಸಿಕ ಅಕ್ಷರಗಳಾಗಿರುತ್ತವೆ. ಅಲ್ಪಪ್ರಾಣ ಎಂದರೆ ಸ್ವಲ್ಪ ಉಸಿರಿನ ಸಹಾಯದಿಂದ, ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಬಹುದಾದಂತಹ ಅಕ್ಷರಗಳಾಗಿರುತ್ತವೆ. ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳಾಗಿರುತ್ತವೆ. ಇನ್ನು ಅನುನಾಸಿಕ ಎಂದರೆ ಮೂಗನ್ನು ಅನುಸರಿಸಿ ಉಚ್ಚರಿಸುವಂತಹ ಅಕ್ಷರಗಳಾಗಿರುತ್ತವೆ. ಇವುಗಳ ಉಚ್ಚಾರಣಾ ಅಂಗದ ಮೇಲೆ ಗಮನವಿಟ್ಟು ಹೇಳುವುದಾದರೆ ಕವರ್ಗ ಅಂದರೆ ಕ, ಖ, ಗ, ಘ, ಜ್ಞ ಈ 5 ಅಕ್ಷರಗಳು ಕಂಠ್ಯ ಸ್ಥಾನದಲ್ಲಿ ಉಚ್ಚಾರವಾಗುವುದರಿಂದ ಇವುಗಳನ್ನು ಕಂಠ್ಯಾಕ್ಷರ ಎಂದು ಕರೆಯುತ್ತೇವೆ. ಹಾಗೆಯೇ ಚವರ್ಗ ಅಂದರೆ ಚ, ಛ, ಜ, ಝ, ನ್ಯ ಇವು ತಾಲವ್ಯದ ಸ್ಥಾನದಲ್ಲಿ, ಅಂದರೆ ಬಾಯಿಯ ತಾಲುವಿನ ಸ್ಥಾನದಲ್ಲಿ ಉತ್ಪತ್ತಿಯಾಗುವ ಕಾರಣಕ್ಕೆ ಇವುಗಳನ್ನು ತಾಲವ್ಯದ ಅಕ್ಷರಗಳು ಎಂದು ಕರೆಯಲಾಗುತ್ತದೆ. ಇನ್ನು ಟವರ್ಗ ಟ, ಠ, ಡ, ಢ, ನ ಈ ಅಕ್ಷರಗಳು ಮೂರ್ಧನ್ಯದ ಸ್ಥಾನದಲ್ಲಿ ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ಇವುಗಳನ್ನು ಮೂರ್ಧನ್ಯಾಕ್ಷರಗಳು ಎನ್ನುತ್ತೇವೆ. ಇನ್ನು ತವರ್ಗ ದಂತ್ಯಾಕ್ಷರವಾಗಿರುತ್ತದೆ. ನಮ್ಮ ನಾಲಿಗೆಯ ತುದಿಯು ಮೇಲ್ಪಂಕ್ತಿಯ ಹಲ್ಲುಗಳಿಗೆ ತಾಗಿ ಉತ್ಪತ್ತಿಯಾಗುತ್ತದೆ. ದಂತ ಎಂದರೆ ಹಲ್ಲು, ಆ ಸ್ಥಾನದಲ್ಲಿ ಉತ್ಪತ್ತಿಯಾಗುವಂತಹ ಕಾರಣಕ್ಕೆ ತವರ್ಗದ ತ, ಥ, ದ, ಧ, ನ ಎಂಬ 5 ಅಕ್ಷರಗಳನ್ನು ದಂತ್ಯಾಕ್ಷರ ಎಂದು ಕರೆಯುತ್ತೇವೆ. ಇನ್ನು ಕಡೆಯ ವರ್ಗವಾದಂತಹ ಪವರ್ಗವು ಓಷ್ಟ್ಯಾಕ್ಷರಗಳಾಗಿದೆ. ಓಷ್ಠ ಎಂದರೆ ತುಟಿ. ತುಟಿಗಳ ತಾಗುವಿಕೆಯಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಇವು. ತುಟಿಯ ತಾಗುವಿಕೆ ಇಲ್ಲದೆ ಈ ಅಕ್ಷರಗಳ ಉಚ್ಚಾರಣೆ ಅಸಾಧ್ಯ. ಆದ್ದರಿಂದ ಇವುಗಳನ್ನು ಓಷ್ಟ್ಯ ಅಕ್ಷರಗಳು ಎನ್ನುತ್ತೇವೆ. ಪ, ಫ, ಬ, ಭ, ಮ ಎಂಬ 5 ಅಕ್ಷರಗಳು ಓಷ್ಟ್ಯಾಕ್ಷರಗಳಾಗಿವೆ. ಇಲ್ಲಿ ಮಹಾಪ್ರಾಣ ಫ ಅನ್ನು ಪಾರಿಭಾಷಿಕ ಶಬ್ದಗಳ ಉಚ್ಚಾರಣೆ ಸಂದರ್ಭದಲ್ಲಿ ಫ ಎಂದು ಬಳಸುವ ಪ್ರತೀತಿ ಇತ್ತೀಚೆಗೆ ಬಂದದ್ದು. ಕನ್ನಡದಲ್ಲಿ ಫ ಎಂಬ ಶಬ್ದ ಇಲ್ಲ. ಆದರೆ ಮಹಾಪ್ರಾಣ ಅಕ್ಷರ ಮತ್ತು ಅಲ್ಪಪ್ರಾಣ ಅಕ್ಷರಗಳ ಮಾತ್ರ ಇದೆ ಎಂಬುದನ್ನು ನಾವು ಗಮನಿಸಬೇಕು. ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಾಗದ ಯ ಇಂದ ಳ ವರೆಗಿರುವ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಅವು ಹೀಗಿವೆ: ಯ, ರ, ಲ, ವ, ಶ, ಷ, ಸ, ಹ, ಳ. ಉಳಿದಂತೆ ಯೋಗವಾಹಗಳು. ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹ ಅಕ್ಷರಗಳಿವೆ. ಅವುಗಳನ್ನು ಅನುಸ್ವಾರ ಮತ್ತು ವಿಸರ್ಗ ಎಂದು ಕರೆಯುತ್ತೇವೆ. ಅನುಸ್ವಾರವನ್ನು ಬಿಂದು ಎಂತಲೂ ಸಹ ಹೇಳಲಾಗುತ್ತದೆ. ಈ ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚಾರಣೆಗೆ ಬರುವಂಥವಲ್ಲ. ಯಾವುದಾದರೂ ಸ್ವರವಾಗಲಿ ಅಥವಾ ವ್ಯಂಜನವಾಗಲಿ ಬೇರೊಂದು ಅಕ್ಷರಗಳ ಸಹಯೋಗದಿಂದ ಮಾತ್ರ ಇವುಗಳನ್ನು ಉಚ್ಚರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಇವುಗಳನ್ನು ಯೋಗವಾಹ ಎಂದು ಕರೆಯಲಾಗುತ್ತದೆ. ಕನ್ನಡ ವರ್ಣಮಾಲೆಯಲ್ಲಿ ಅ ಮೊದಲ ಅಕ್ಷರವಾದ್ದರಿಂದ ಇವುಗಳಿಗೆ ಅ ಸೇರಿಸಿ ಅಂ ಮತ್ತು ಅಹ ಎಂದು ಕರೆಯುವ ಪರಿ ಉಂಟು. 1 0 2 0 ಎಂದು ಕರೆಯುವುದು ಅಭ್ಯಾಸವಾಗಿ ಹೋಗಿದೆ. ಈಗಾಗಲೇ ಅಧ್ಯಯನ ಮಾಡಿರುವ ಸ್ವರಗಳಲ್ಲಿ ಐ ಮತ್ತು ಔ ಈ 2 ಅಕ್ಷರಗಳು ಸಂಧ್ಯಕ್ಷರಗಳು ಎನಿಸಿಕೊಳ್ಳುತ್ತವೆ. ಸಂಧ್ಯಕ್ಷರಗಳು ಅಂದರೆ ಸಂಧಿ ಕಾರ್ಯ ನಡೆದಿರುವ ಅಕ್ಷರಗಳು ಎಂದರ್ಥ. ಅ ಅಧಿಕ ಇ ಸೇರಿ ಐ ಆಗಿದೆ. ಅ ಅಧಿಕ ಉ ಸೇರಿ ಔ ಆಗಿದೆ. ಆದ್ದರಿಂದ ಐ ಮತ್ತು ಔಗಳೆರಡು ಸಂಧ್ಯಕ್ಷರಗಳು ಎಂದು
ಕರೆಯಲಾಗುತ್ತದೆ. ಹಾಗೆಯೇ ಇವು ದೀರ್ಘ ಸ್ವರಗಳ ಸ್ಥಾನವನ್ನು ಸಹ ಹಾಗೆಯೇ ಉಳಿಸಿಕೊಂಡಿವೆ. ಕನ್ನಡದ ಮೂಲ ಅಕ್ಷರಗಳಲ್ಲಿ ಎ ಮತ್ತು ಓಗಳಿದ್ದವು. ಎ, ಐ, ಓ, ಔ ಆನಂತರ ವೃದ್ಧಿ ಹೊಂದಿದ ಅಕ್ಷರಗಳಾಗಿವೆ. ಆದ್ದರಿಂದ ಎ, ಐ, ಓ, ಔ ಈ 4 ಅಕ್ಷರಗಳನ್ನು ವೃದ್ಧ್ಯಕ್ಷರಗಳು ಎಂದು ಕರೆಯುತ್ತೇವೆ. ವೃದ್ಧಿಸಂಧಿಯನ್ನು ಅಧ್ಯಯನ ಮಾಡಬೇಕಾದರೆ ಈ ವೃದ್ಧ್ಯಕ್ಷರಗಳ ಜ್ಞಾನ ಇರಲೇಬೇಕು. ಅವರ್ಗೀಯ ವ್ಯಂಜನಗಳಲ್ಲಿ ಬರುವ ಯ, ರ, ಲ, ವ ಇವು ಎಣ್ ಅಕ್ಷರಗಳು ಎಂದು ಕರೆಸಿಕೊಳ್ಳುತ್ತವೆ. ಇವುಗಳನ್ನು ಅರೆ ಸ್ವರಗಳು ಅಥವಾ ಅಂತ್ಯಸ್ಥ ಅಕ್ಷರಗಳು ಎಂದು ಸಹ ಕರೆಯುತ್ತಾರೆ. ಎಣ್ ಸಂಧಿಯನ್ನು ಅಧ್ಯಯನ ಮಾಡಬೇಕಾದರೆ ಈ ಎಣ್ ಅಕ್ಷರಗಳ ಜ್ಞಾನ ಸ್ವಲ್ಪವಾದರೂ ಉಪಯೋಗಕ್ಕೆ ಬಂದೇ ಬರುತ್ತದೆ. ಒಟ್ಟಾರೆ ಕನ್ನಡ ವರ್ಣಮಾಲೆಯ ಸಾರಾಂಶವನ್ನು ನೋಡುವುದಾದರೆ ಸ್ವರಗಳು 13 ಅ ಇಂದ ಔ ವರೆಗಿನ ಅಕ್ಷರಗಳು. ವ್ಯಂಜನಗಳು 34, ಅವುಗಳಲ್ಲಿ ವರ್ಗೀಯ ವ್ಯಂಜನ ಅಕ್ಷರಗಳು 25. ಕ ಇಂದ ಮ ವರೆಗಿನ ಈ 25 ಅಕ್ಷರಗಳಲ್ಲಿ 10 ಅಲ್ಪಪ್ರಾಣ ಅಕ್ಷರಗಳು, 10 ಮಹಾಪ್ರಾಣ ಅಕ್ಷರಗಳು ಮತ್ತು 5 ಅನುನಾಸಿಕ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು 9 ಯ ಇಂದ ಳ ವರೆಗಿರುವ ಅಕ್ಷರಗಳು. ಯೋಗವಾಹ ಅಕ್ಷರಗಳು 2, ಒಂದು ಅನುಸ್ವಾರ ಮತ್ತೊಂದು ವಿಸರ್ಗ. ಒಟ್ಟು ಕನ್ನಡ ವರ್ಣಮಾಲೆಯ 49 ಅಕ್ಷರಗಳನ್ನು ಇಂದು ನೀವು ತಿಳಿದುಕೊಂಡಿದ್ದೀರಿ. ಈಗ ನೀವು ಕೇಳಿದ ವರ್ಣಮಾಲೆ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಬಹುದು. ಅವುಗಳಿಗೆ ಉತ್ತರ ನಿಮಗೆ ಶೀಘ್ರದಲ್ಲಿ ದೊರೆಯುತ್ತದೆ. ಹಾಗೆಯೇ ಮುಂದಿನ ವ್ಯಾಕರಣ ಅಂಶಗಳನ್ನು ಈ ಯೂಟ್ಯೂಬ್ ಚಾನಲ್ನ ಮೂಲಕ ತಿಳಿಸಲಾಗುತ್ತದೆ. ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಹೆಚ್ಚು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ನಂದೀಶ ಬಿ 16.